ಸಂಡೂರು ತಾಲೂಕಿನ ಚೋರನೂರು ಹೋಬಳಿಯ ದೇವರಬುಡ್ಡೇನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಘಟನೆ ಶಿಕ್ಷಣ ಇಲಾಖೆಯ ಗಮನ ಸೆಳೆಯುವಂತಾಗಿದೆ. ಶಾಲೆಯ 4ನೇ ತರಗತಿ ವಿದ್ಯಾರ್ಥಿಗಳಿಂದ ಮುಖ್ಯ ಶಿಕ್ಷಕರ ಕೊಠಡಿ ಸೇರಿದಂತೆ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಲಾಗುತ್ತಿರುವುದು ಬಹಿರಂಗವಾಗಿದ್ದು, ಇದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಮೂಲಗಳ ಪ್ರಕಾರ ಶಿಕ್ಷಕರು ಬ್ಯಾಚ್ ವೈಸ್ ವಾಗಿ ಮಕ್ಕಳಿಗೆ ಸ್ವಚ್ಛತಾ ಕೆಲಸ ಹಂಚಿಕೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಇದು ಕೇವಲ ಒಂದು ದಿನದ ಘಟನೆ ಅಲ್ಲದೆ ನಿಯಮಿತವಾಗಿ ನಡೆಯುತ್ತಿದೆ ಎನ್ನುವ ಆರೋಪಗಳು ಕೇಳಿಬಂದಿವೆ. ಸಣ್ಣ ಮಕ್ಕಳನ್ನ ಈ ರೀತಿಯ ಕಾರ್ಯಗಳಿಗೆ ಬಳಸಿಕೊಳ್ಳುವುದು ಶಿಕ್ಷಣದ ಮೂಲ ಉದ್ದೇಶವನ್ನೇ ಪ್ರಶ್ನಿಸುವಂತಾಗಿದೆ. ಕರ್ನಾಟಕ ಸರ್ಕಾರವು ಈಗಾಗಲೇ ಶಾಲಾ ಮಕ್ಕಳಿಂದ ಯಾವುದೇ ಕಾರಣಕ್ಕೂ ಸ್ವಚ್ಛತಾ ಕೆಲಸ ಮಾಡಿಸಬಾರದು ಎಂದು ಸ್ಪಷ್ಟ ಹಾಗೂ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದೆ. ಆದರೂ ಈ ಶಾಲೆಯಲ್ಲಿ ಆದೇಶಗಳನ್ನು ದುರುಪಯೋಗ ಎಷ್ಟನೇ ಕ್ಲಾಸ್ ಅಪ್ಪ? ನೀನು ಎಷ್ಟನೇ ಕ್ಲಾಸ್? ನಿಮ್ಮ ಕಸ ಬಳಕೆ ಯಾರು ಹೇಳ್ಯಾರ? ಯಾವ ಮಿಸ್? ಯಾವ ಮಿಸ್? ಯಾವ ಊರು ಅವ್ರದ್ದು? ಇದವರು. ನೀವು ಕಸ ಬಳ ಅಂತ ಹೇಳ್ಯಾರ? ಕಸ ಬಳರು ಯಾರಿಲ್ಲ? ಕಸ ಬಳರು ಇದ್ದಾರ? ಆದರೂ ನಿಮಗೆ ಬಳೆ ಅಂತ ಹೇಳ್ತಾರ ಅವರು? ಹಾಂ, ಹೌದಾ? ಶಾಲೆ ಎಷ್ಟು ಗಂಟೆಗೆ ಇರೋದು? ಮತ್ತು ನೀವು ಶಾಲೆಗೆ ಹಿಂಗೆ ಬಂದಿರಾ ನಾ ಸ್ಕೂಲ್ ಡ್ರೆಸ್ ಹಾಕ್ಕೊಂಬರ್ತೀರಾ? ಕಸ ಬಳಕ ಕಲರ್ ಡ್ರೆಸ್ ಹಾಕ್ಕೊಂಬರ್ತೀರಾ? ದಿನ ನೀವೇ ಬೆಳಿತೀರಾ? ವಾರಕ್ಕೂ ಇಬ್ಬಿಬ್ರು ಬೆಳಿತಾರಾ? ಮತ್ತು 5 ಜನ ನಿಮ್ಮ ಕೂಟ ಬಳಸ್ತಾರ? ಸೂಚನೆಗಳನ್ನ ನೀಡಿದೆ. ಆದರೂ ಈ ಶಾಲೆಯಲ್ಲಿ ಆದೇಶಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವುದು ಶಾಲೆಯ ಮೇಲ್ವಿಚಾರಣೆಯಲ್ಲಿನ ದೌರ್ಬಲ್ಯವನ್ನ ಬಯಲಿಗೆಳೆಯುತ್ತಿದೆ. ಶಿಕ್ಷಣ ತಜ್ಞರು ಮತ್ತು ಸ್ಥಳೀಯರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದು, ಮಕ್ಕಳು ಕಲಿಯಬೇಕಾದ ಸಮಯದಲ್ಲಿ ಇಂತಹ ಕೆಲಸಗಳಿಗೆ ತಳ್ಳುವುದು ಅವರ ಹಕ್ಕುಗಳ ಉಲ್ಲಂಘನೆ. ಇದು ಅವರ ಮಾನಸಿಕ ಹಾಗೂ ಶೈಕ್ಷಣಿಕ ಬೆಳವಣಿಗೆಗೆ ಹಾನಿಕಾರಕ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟನೆ ಕುರಿತು ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಜೊತೆಗೆ ಶಾಲೆಗಳಲ್ಲಿ ಸರ್ಕಾರದ ಆದೇಶಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತುರ್ತು ಸೂಚನೆ ನೀಡಬೇಕೆಂಬ ಒತ್ತಾಯವೂ ವ್ಯಕ್ತವಾಗಿದೆ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಬೇಕು, ಜಾಡು ಅಲ್ಲ ಎಂಬ ನಿನಾದ ಈಗ ಸ್ಥಳೀಯರ ನಡುವೆ ಪ್ರತಿಧ್ವನಿಸುತ್ತಿದ್ದು, ಈ ಪ್ರಕರಣ ಶಿಕ್ಷಣ ಇಲಾಖೆಗೆ ಎಚ್ಚರಿಕೆಯ ಗಂಟೆಯಾಗಿ ಪರಿಣಮಿಸಿದೆ.